ಮೊಟ್ಟ ಮೊದಲು ಬ್ರಹ್ಮದೇವರನ್ನು ತೋರಿಸ್ತಾ ಇದ್ದಾರೆ. ಇವರು ಬ್ರಹ್ಮದೇವರು ಭಾರಿ ಸುಪ್ರಸಿದ್ಧರು. ರುಕ್ಮಿಣಿ ದೇವಿ ನೋಡ್ತಾಳೆ, ಯಾವಾಗ ನೋಡಿದ್ರು ಪಾರಾಯಣ ಮಾಡ್ತಾ ಕೂತಿರ್ತಾರೆ ಪುಸ್ತಕ ಹಿಡ್ಕೊಂಡು. ಈ ಯಾವಾಗಲೂ ಪಾರಾಯಣ ಮಾಡ್ಕೊಂಡು ಕೂತ್ಕೊಂಡ್ರೆ ಇವ್ರ ಜೊತೆ ಶೃಂಗಾರ ಇಲ್ಲ ಬಂಗಾರ ಇಲ್ಲ, ಬರೀ ಅಂಗಾರ ಗಟ್ಟಿ ಆಗ್ಬಿಡುತ್ತೆ. ಅಲ್ಲಿಂದ ಮುಂದೆ ವಾಯುದೇವರ ಸರದಿ ಬಂತು. ಇವರು ಎಲ್ಲರ ಉಸಿರಾಡಿಸುವವರು ಮಹಾ ಶಕ್ತಿಶಾಲಿ ಹಾಗೆ ಅಂತಂದರು. ಅವರು ಪಾರಾಯಣ ಇವರು ಯಾವಾಗಲೂ ಜಪ ಮಾಡ್ತಾ ಇರ್ತಾರೆ. ನಾವು ಜಪ ಬಿಟ್ಟರೆ ನಾವೊಬ್ಬರು ಹಾಳಾಗ್ತೇವೆ. ಆದರೆ ವಾಯುದೇವರು ಹಂಸಮಂತ್ರ ಜಪ ಅಸುರಾವೇಶದಿಂದ ನಿಲ್ಲಿಸಿದರೆ ನಷ್ಟಂಶ ಜಗದೇತ ಚರಾಚರಂ, ಚರಾಚರಾತ್ಮಕವಾದ ಪ್ರಪಂಚವೇ ನಷ್ಟವಾಗುವ, ಇಡೀ ಬರೀ ಆಟೋ ಬಂದು ಲಾರಿ ಬಂದಲ್ಲ ಶ್ವಾಸೋಚ್ಛ್ವಾಸವೇ ಬಂದಾಗ್ಬಿಡುತ್ತೆ. ಆಮೇಲೆ ಇವರೆಲ್ಲರನ್ನೂ ಪ್ರೇರಣೆ ಮಾಡುವ ಸರ್ವಾಂತರ್ಯಾಮಿಯಾದ ಭಗವಂತ ಕೃಷ್ಣ ಅವನೇ ಸರ್ವೋತ್ತಮ. ಅನಂತರ ರುಕ್ಮಿಣೀ ದೇವಿ ಕೈಯಲ್ಲಿ ಮಾಲೆ ಹಿಡ್ಕೊಂಡು ಬರುವಾಗ ಅದನ್ನು ಒಂದು ಸ್ವಯಂವರ ಅಂತ ವಾದರಾಜರು ರೂಪಿಸಿ ಬಹಳ ಸುಂದರವಾಗಿ ಪ್ರಮೇಯಗಳನ್ನು ಹೇಳ್ತಾರೆ. ಸ್ವಯಂವರದಲ್ಲಿ ಒಬ್ಬ ದಾಸಿ ಎಲ್ಲ ರಾಜಕುಮಾರರನ್ನು ಪರಿಚಯ ಮಾಡಿಸ್ತಾ ಇರ್ತಾಳೆ. ಅವಳು ಯಾರು ಅವಳಿಗೆ ಮೆಚ್ಚುಗೆ ಆಗುತ್ತೆ ಅವರ ಕೊರಳಿಗೆ ಅವಳು ಮಾಲೆ ಹಾಕ್ತಾಳೆ. ಇದು ಕ್ರಮ ಸ್ವಯಂವರದಲ್ಲಿ. ಹಾಗೆಯೇ ರುಕ್ಮಿಣೀ ದೇವಿಯ ಬುದ್ಧಿಯೇ ಒಬ್ಬ ಸಖಿ. ಆ ರುಕ್ಮಿಣೀ ದೇವಿಯ ಬುದ್ಧಿ ಎಂಬ ಸಖಿ ಎಲ್ಲ ದೇವತೆಗಳನ್ನು ಪರಿಚಯ ಮಾಡಿಸ್ತಾ ಯಾರ ಕೊರಳಿಗೆ ಮೆಚ್ಚುಗೆ ಆಗುತ್ತೋ ಮಾಲೆ ಹಾಕ ನೀನು ಅನ್ನುವ ರೀತಿಯಲ್ಲಿ ಸಖಿ ಬರ್ತಾ ಇದ್ದಾಳಂತೆ. ಆದರೆ ರುಕ್ಮಿಣೀ ದೇವಿ ನೋಡ್ತಾಳೆ, ಯಾವಾಗ ನೋಡಿದ್ರೂ ಪಾರಾಯಣ ಮಾಡ್ತಾ ಕೂತಿರ್ತಾರೆ ಪುಸ್ತಕ ಹಿಡ್ಕೊಂಡು. ಈ ಯಾವಾಗಲೂ ಪಾರಾಯಣ ಮಾಡ್ಕೊಂಡು ಕೂತ್ಕೊಂಡ್ರೆ ಇವ್ರ ಜೊತೆ ಶೃಂಗಾರ ಇಲ್ಲ ಬಂಗಾರ ಇಲ್ಲ, ಬರೀ ಅಂಗಾರ ಗಟ್ಟಿ ಆಗಿಬಿಡುತ್ತೆ. ಆದ್ದರಿಂದ ಈ ಪಾರಾಯಣ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ವೈದಿಕ ಬ್ರಾಹ್ಮಣ ಬೇಡ ನನಗೆ ಅಂತ ರುಕ್ಮಿಣೀ ದೇವಿ ಒಲ್ಲೆ ಎಂದಂತೆ. ಅಲ್ಲಿಂದ ಮುಂದೆ ವಾಯುದೇವರ ಸರದಿ ಬಂತು. ಇವರು ಎಲ್ಲರ ಉಸಿರಾಡಿಸುವವರು ಮಹಾ ಶಕ್ತಿಶಾಲಿ ಹಾಗೆ ಅಂತಂದರು. ಅವರು ಪಾರಾಯಣ ಇವರು ಯಾವಾಗಲೂ ಜಪ ಮಾಡ್ತಾ ಇರ್ತಾರೆ. ಜಪ ಬಿಟ್ಟಿರೋ ಕೃಷ್ಣ ಮೂರ್ತ್ಯಾಚನೆ ಇಲ್ಲ. ಯಾಕೆಂದರೆ ಯಾವಾಗ ನೋಡಿದ್ರು ಎಲ್ಲರ ಒಳಗೆ ನಿಂತು ಹಂಸಮಂತ ಜಪವನ್ನು ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಯಾವಾಗಲೂ ಜಪ ಮಾಡ್ತಾ ದೇವ್ರ ಮನೆಯಲ್ಲೇ ಕೂತಿದ್ರೆ ಇವರು ಮದುವೆ ಮಾಡ್ಕೊಂಡು ಏನು ಉಪಯೋಗ, ಪ್ರಯೋಜನ ಇಲ್ಲ, ಮುಂದಕ್ಕೆ ಹೋಗು ಹಾಗೆ ಅಂತಾರೆ. ಈ ಹಂಸಮಂತ ಜಪದ ವಿಚಾರ ಬಂದಾಗ ಒಂದು ಅಂಶವನ್ನು ನಾವು ಗಮನಿಸಬೇಕು. ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ, ವಾಯುದೇವರು ಜೀವೋತ್ತಮರು, ಅವರಿಗೆ ಅಸುರಾವೇಶವೇ ಇಲ್ಲ ಅನ್ನುವುದನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಇಲ್ಲ ವಾಯುದೇವರಿಗೂ ಅಸುರಾವೇಶ ಇದೆ ಅಂತ ಯಾಕೆ ಒಪ್ಕೋಬಾರ್ದು? ಅದಕ್ಕೆ ವಾದಿರಾಜರಂತಾರೆ, ನೋಡಪ್ಪ ನಮಗೆ ಅಸುರಾವೇಶ ಆದರೆ ಏನು ಮಾಡ್ತೇವೆ? ಸಂಧ್ಯಾವನೆ ಬಿಡ್ತೇವೆ. ವಾಯುದೇವರಿಗೂ ಅಸುರಾವೇಶ ಆದರೆ ಏನು ಬಿಡಬೇಕು? ಅವರು ಜಪ ಬಿಡಬೇಕು. ನಾವು ಜಪ ಬಿಟ್ಟರೆ ನಾವೊಬ್ಬರು ಹಾಳಾಗ್ತೇವೆ. ಆದರೆ ವಾಯುದೇವರು ಹಂಸಮಂತ್ರ ಜಪ ಅಸುರಾವೇಶದಿಂದ ನಿಲ್ಲಿಸಿದರೆ ನಷ್ಟಂಶ ಜಗದೇತ ಚರಾಚರಂ, ಚರಾಚರಾತ್ಮಕವಾದ ಪ್ರಪಂಚವೇ ನಷ್ಟವಾಗುವ, ಇಡೀ ಬರೀ ಆಟೋ ಬಂದು ಲಾರಿ ಬಂದಲ್ಲ ಶ್ವಾಸೋಚ್ಛ್ವಾಸವೇ ಬಂದಾಗ್ಬಿಡುತ್ತೆ ಆಮೇಲೆ. ಹಾಗಾಗಿ ನೀನು ಉಸಿರಾಡ್ಕೊಂಡು ಬದುಕಿರಬೇಕಾಗಿದ್ದರೆ ನಿನ್ನೊಳಗೆ ಉಸಿರಾಡಿಸುವ ಪ್ರಾಣದೇವರಿಗೆ ಅಸುರಾವೇಶವಿಲ್ಲ ಅಂತ ನೀವು ಒಪ್ಕೊಳ್ಬೇಕು. ಅಸುರಾವೇಶ ಇದ್ದು ನಿನ್ನೊಳಗಿರೋ ಪ್ರಾಣದೇವರ ಹಂಸಮಂತ್ರ ಜಪ ನಿಲ್ಲಿಸಿದರೆ ಉತ್ತರ ಕೆಳಕ್ಕೆ ನೀನೇ ಇರಲ್ಲ, ಬರೀ ಉತ್ತರ ಕ್ರಿಯೆ ಪ್ರಾರಂಭ ಆಗತ್ತೆ. ಆದ್ದರಿಂದ ಹಾಗಲ್ಲ, ವಾಯುದೇವರಿಗೆ ಎಂದೆಂದೂ ಅಸುರಾವೇಶವಿಲ್ಲ ಅಂತ ಸರಸಭಾರತಿ ವಿಲಾಸ ಶ್ರೀ ವಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ರುದ್ರದೇವರ ಸರದಿ ಬರ್ತಾರೆ. ರುದ್ರದೇವರು ಪರಿಚಿತ ಇವರು ಗುರುಗಳು ಅಂತ ಪ್ರಸಿದ್ಧರಾದವರು ಅಂತೆಲ್ಲ ಅವರು ಪರಿಚಯ ಮಾಡಿಸ್ತಾರೆ ಸಖಿ. ರುಕ್ಮಿಣಿ ದೇವಿ ಹೇಳ್ತಾರೆ, ಅವರೇ ಬಟ್ಟೆ ಹಾಕ್ಕೊಳ್ಳೋದು, ನನಗೇನು ಬಟ್ಟೆ ಕೊಡಿಸ್ತಾರೆ, ಯಾವ ಮಾಲಿಗೂ ಕರ್ಕೊಂಡೇ ಹೋಗಲ್ಲ. ಆದರೆ ಈ ಮಾಲಿಗೆ ಕರ್ಕೊಂಡು ಹೋಗದಿರೋ ಈ ಮಾಲೆ ನನಗೆ ಬೇಡ ಅಂತ ಅದು ರುಕ್ಮಿಣಿ ದೇವಿ. ಅಲ್ಲಿಂದ ಮುಂದೆ ಇಂದ್ರನ ಪರಿಚಯ ಮಾಡಿಸೋ ಸುರಲೋಕನಾಥ ಅಂತ ಪ್ರಸಿದ್ಧರು ಇಂದ್ರ ಹಾಗೆ ಅಂತ. ಈ ರಾಜಕಾರಣಿಗಳನ್ನು ಮದುವೆ ಮಾಡಿಕೊಂಡ್ರೆ ಅವರು ಕುರ್ಜಿ ಉಳಿಸ್ಕೊಳ್ಳೋ ಟೆನ್ಷನಲ್ಲೇ ಇರ್ತಾರೆ. ಅವರು ಆ CM ಹೆಂಡ್ತಿ ಅಂತ ಫೇಮಸ್ ಆಗ್ಬೋದು ಅಷ್ಟೇ, ಆದರೆ ನಾರ್ಮಲ್ ಪ್ರಜೆ ಹೆಂಡ್ತಿಗಿರೋ ಸುಖವೂ ಅವಳಿಗಿರಲ್ಲ. ಆದರೆ ಯಾವ ಅಸುರರು ಯಾವಾಗ ಇವರ ಸಿಂಹಾಸನ ಕಿತ್ಕೋತಾರೋ ಅಂತ ಗಾಬರಿಯಲ್ಲೇ ಇರ್ತಾರೆ. ಇವನ್ ಕಟ್ಕೊಂಡ್ರೆ ಈ ರಾಜಕೀಯದ ಆಸನ ಉಳಿಸ್ಕೊಳ್ಳುವಂತಹ ಟೆನ್ಷನ್ನಲ್ಲಿರೋರನ್ನ ಕಟ್ಕೊಂಡ್ರೆ ನಮಗೂ ಟೆನ್ಷನ್ನೇ ಪ್ರಾರಂಭ ಆಗುತ್ತೆ. ಇವ್ರ ಕಡೆ ನಾನು ಅಟೆನ್ಷನ್ನೇ ಕೊಡಲ್ಲ ಅಂಥೇಳಿ ಮುಂದೆ ಹೋಗ್ತಾ ಇದ್ದಾರೆ. ಆನಂತರ ಸೂರ್ಯ ಮಹಾಪ್ರಖರ ತೇಜಸ್ಸು, ಇಡೀ ಜಗತ್ತಿಗೆ ಬೆಳಕು ಕೊಡುವವನು ಅಂತ ಸೂರ್ಯನನ್ನು ಪರಿಚಯಪಡಿಸ್ತಾಳೆ. ಇಂತಹ ಪ್ರಖರ ವ್ಯಕ್ತಿಯ ಜೊತೆಯಲ್ಲಿ ಸಂಸಾರ ನಡೆಸ್ಕೊಂಡು ಒಟ್ಟಿಗೆ ಇರೋದು ಹೇಗೆ ಸಾಧ್ಯ? ಈ ಶಾಖವೇ ಸಾಕು, ನಮಗೆ ಬೇಕಾಗಿಲ್ಲ ಹಾಗೆ. ಚಂದ್ರ ಮಹಾಸುಂದರ, ಚಂದ್ರನ ಪರಿಚಯ ಮಾಡಿಸ್ತಾಳೆ. ಚಂದ್ರ ಸುಂದರನಾಗಿದ್ದಾನೆ, ಆದರೆ ಕಲಂಕ ಇರೋ ಗಂಡಸನ್ನು ಕಟ್ಕೋಬಾರ್ದು ಹಾಗೆ ಅಂತ ಒಬ್ಬೊಬ್ಬರದ್ದು ಪರಿಚಯ ಮಾಡಿಸ್ತಾ ಹೋಗ್ತಾರೆ. ಇದು ಲೌಕಿಕವಾಗಿ ಇದುವರೆಗೂ ನಾವು ಕೇಳಿದ್ದು. ಆದರೆ ಅಂತರಂಗದಲ್ಲಿ ಏನು ಅಂತಂದರೆ, ಬ್ರಹ್ಮದೇವರು ಭಗವಂತನ ಅನುಗ್ರಹಕ್ಕೋಸ್ಕರ ಸದಾ ವೇದಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ವೇದಗಳಿಂದ ಯಾವಾಗಲೂ ಭಗವಂತನನ್ನು ಸ್ತೋತ್ರ ಮಾಡುವ ಬ್ರಹ್ಮದೇವರು ಸರ್ವೋತ್ತಮರಲ್ಲ. ಭಗವಂತನ ಆದೇಶಕ್ಕನುಸಾರವಾಗಿ ಎಲ್ಲ ಜೀವರೊಳಗಿದ್ದು ಹಂಸಮಂತ್ರ ಜಪವನ್ನು ನಿರಂತರ ನಡೆಸುವಂತಹ ಪ್ರಾಣದೇವರು ಕೂಡ ಅವರು ಸರ್ವೋತ್ತಮರಲ್ಲ. ಪರಮಾತ್ಮನ ಪ್ರೀತ್ಯರ್ಥವಾಗಿ ವಿರಕ್ತರಾಗಿ ತಪಸ್ಸು ಮಾಡತಕ್ಕಂತಹ ರುದ್ರದೇವರು ಕೂಡ ಭಗವಂತನ ಅನುಗ್ರಹಕ್ಕೋಸ್ಕರ ತಪಸ್ಸು ಮಾಡ್ತಾ ಅವರು ದಿಗಂಬರರಾಗಿದ್ದಾರೆ. ಆದ್ದರಿಂದ ಅವರು ಸರ್ವೋತ್ತಮರಲ್ಲ.
ಇಂದ್ರದೇವರು ಭಗವಂತ ಅವರ ಸಾಮ್ರಾಜ್ಯ ಅದ್ರ ಮೇಲೆ ಅವರಿಗೆ ಸ್ವಾಧೀನವೇ ಇಲ್ಲ. ಭಗವಂತ ಕೊಟ್ಟಾಗ ಅವ್ರು ತೊಗೊಳ್ಬೇಕು. ಅವರು ಯಾರ್ಯಾರು ಅಪಹಾರ ಮಾಡ್ತಾರೆ ಭಗವಂತ ಕಿತ್ಕೊಂಬಂದು ತಂದು ವಾಪಸ್ ಕೊಡಬೇಕು. ಆದರೆ ಅವರು ಭಗವಂತನ ಅಧೀನ. ಸೂರ್ಯಚಂದ್ರರೆಲ್ಲ ಭಗವಂತನ ಆಜ್ಞೆಯಂತೆ ದಿನ ಬೆಳಗಾರೆ ಅವರು ಆಕಾಶ ಸುತ್ತ ಕೂತಿರ್ತಾರೆ. ಇವರೆಲ್ಲರೂ ಭಗವಂತನ ಅಧೀನರಾಗಿದ್ದಾರೆ. ಇವರು ಯಾರೂ ಸ್ವತಂತ್ರ ಅಲ್ಲ. ಇವರೆಲ್ಲರನ್ನೂ ಪ್ರೇರಣೆ ಮಾಡುವ ಸರ್ವಾಂತರ್ಯಾಮಿಯಾದ ಭಗವಂತ ಕೃಷ್ಣ ಅವನೇ ಸರ್ವೋತ್ತಮ ಅನ್ನುವುದನ್ನು ಈ ಸ್ವಯಂವರದ ಭಾಷೆಯ ಮೂಲಕ ಶ್ರೀಮದ್ ವಾದಿರಾಜರು ಬಹಳ ಸೊಗಸಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಂತಹ ಶ್ರೀಮದ್ ವಾದಿರಾಜರ ಭವ್ಯ ದಿವ್ಯ ಪಾದಗಳನ್ನು ನಾವು ಆಶ್ರಯಿಸಿ ನೀವು ನಿಮ್ಮ ಕೃತಿಗಳಲ್ಲಿ ವರ್ಣನೆ ಮಾಡಿರುವ ಆ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡುವ ಅಂತಹ ಬುದ್ಧಿಶಕ್ತಿಯನ್ನು ಶ್ರದ್ಧೆಯನ್ನು ಭಕ್ತಿಯನ್ನು ನಮಗೆ ಕೊಟ್ಟು ಅನುಗ್ರಹ ಮಾಡಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಾಯ 30 ನಿಮಿಷ ಮುಗಿದಿರಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ಪೂಜ್ಯ ಗುರುಗಳ ಅಡಿದಾವರೆಗಳಿಗೆ ಈ ಪ್ರವಚನ ಕುಸುಮವನ್ನು ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸರ್ವಯಜ್ಞ ಭುಜೇ ನಮಃ.